ಸೊ ತಾವು ಎಲ್ಲ ದಯವಿಟ್ಟು ಬನ್ನಿ, ನಿಮ್ಮ ಸಲಹೆ ಇರಲಿ, ನಿಮ್ಮ ಮಾರ್ಗದರ್ಶನ ಇರಲಿ, ನಿಮ್ಮ ಸಪೋರ್ಟ್ ಇರಲಿ. ನಮಗೆ ನಾಗರಿಕರಿಗೆ ಒಳ್ಳೇದಾಗಬೇಕು. ಗುಂಡಿಯಿಂದ ಯಾರಿಗೂ ಆಕ್ಸಿಡೆಂಟ್ಗಳಾಗಿ ಯಾರ ಪ್ರಾಣನೂ ಹೋಗಬಾರ್ದು, ಪ್ರಾಣ ಉಳಿಸಬೇಕು. ಅದಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆ ಕೊಟ್ಟಿರುವಂತ ರಿಪೋರ್ಟ್ ಅಲ್ಲಿ ಏನಂತ ಹೇಳಿದ್ರೆ ಸರ್ 100% ಆಗಿದೆ ಅನ್ನೋದು? ನಾನಿನ್ನ ಫುಲ್ ರಿಪೋರ್ಟ್ ನಾನು ತಗೊಂಡಿಲ್ಲ. ಫಸ್ಟ್ ನನ್ನ ಕಣ್ಣಿಗೆ ನಂಗೆ ಸಮಾಧಾನ ಆಗಬೇಕು. ನಾನು ಆ ಪೇಪರ್ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗಿಂಪ ಅದು ನನಗೆ ನಂಬಿಕೆ ಇಲ್ಲ. ಮಾಧ್ಯಮ ಬರ್ದಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದ್ಮೇಲೆ ನಾನು ಮೋಟರ್ ಸೈಕಲ್ ಇಟ್ಕೊಂಡು ಕೂತಿದ್ದೀನಿ, ತರಿಸಿದ್ದೀನಿ. ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟು ಇಟ್ಟಿದ್ದೀನಿ. ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ, ಈ ಪುಸ್ತಕ ಎತ್ಕೊಂಡು ಏನು ಕರೆಕ್ಟಾಗಿ ಮಾಡಿದಾರ ಅಂತೇಳಿ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಆಗಬೇಕಾದ್ರೆ ನಿಮ್ಗೆ ಹೇಳ್ತೀನಿ ನಾನು. ಇವರು ಪೇಪರ್ ಅಲ್ಲಿ ಹಾಕಿರೋದು 15 ದಿವಸ ಮಾಡಿರೋ ಕೆಲಸ. ಅದೇ ನೋಡಿ, ಹಿಂದೆ ಹೆಂಗಿತ್ತೋ ಈಗ ಹೆಂಗಿದೆ, ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ, ಎಲ್ಲರೂ ಆ ರೀತಿ ಮಾಡಿಸಿದ್ವಿ. ಬಿಫೋರ್ ಆಫ್ಟರ್. ಸೊ ನಾಗರಿಕರೆಲ್ಲ ಸಮಾಧಾನ ಆಗಿದ್ರೆ ಸಾಕು. ನಾನು ಇವತ್ತು ಹೇಳಿದ್ದೀನಿ, ಇನ್ನು ಅಪೋಸಿಷನ್ ಪಾರ್ಟಿ MLA ಕ್ಷೇತ್ರಕ್ಕೂ ತಿಳಿಸ್ಬೇಕು, MLAಗಳು ಅವ್ರು ಇರಬೇಕು. ಅವ್ರದ್ದೇನಾದ್ರು ಸಲಹೆ ಇದ್ರು ನಾವು ತಗೊಳಕ್ ನಾವು ರೆಡಿ ಇದ್ದೀವಿ. ಸರ್, ಈಗ ರಸ್ತೆ ಗುಂಡಿಗಳು ಸರ್, ಈಗ ಪಾರ್ಕ್ ನಿನ್ನ ಒಬ್ಬ ಬಾಲಕ ಪಾರ್ಕ್ ಗೇಟ್ ಬಿದ್ದು ಏನ್ ಮಾಡ್ತೀರಿ? ಹುಡುಗರುಗಳು ಪಾಪ ಗೊತ್ತಾಗಿರಲ್ಲ, ಆಗಿದೆ, ತಪ್ಪಾಗಿದೆ, ತೊಂದರೆ ಆಗಿದೆ. ನಾವು ಅವ್ರಿಗೆ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನದೇನು ತಪ್ಪಿಲ್ಲ. ಏನ್ ಮಾಡ್ತೀರಿ? ಇವೆಂಥವೆಲ್ಲ ಮುಂಜಾಗ್ರತೆಯಾಗಿ ಮುಂದಕ್ಕೆಲ್ಲ ಚೆಕ್ ಮಾಡಿಸ್ತೀವಿ. ಎಸ್, ಬಿಬಿಎಂಪಿ ಅಧಿಕಾರಿಗಳಿಗೆ DCM DK ಶಿವಕುಮಾರ್ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಬೆಂಗಳೂರು ನಗರದಲ್ಲಿ ಇರುವಂತಹ ಎಲ್ಲ ಗುಂಡಿಗಳನ್ನ ಮುಚ್ಚಬೇಕು ಅಂತ ಡೆಡ್ಲೈನ್ ಅನ್ನ ನೀಡಿದ್ರು. ಆ ಡೆಡ್ಲೈನ್ ಈಗಾಗಲೇ ಕ್ಲೋಸ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಕಾಮಗಾರಿ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ. ನಾನು ಬೆಂಗಳೂರಲ್ಲ, ಡೆಲ್ಲಿಯಲ್ಲೂ ನೋಡಿದ್ದೀನಿ, ಬೇರೆ ಕಡೆ ನೋಡಿದ್ದೀನಿ. ಎಲ್ಲ ಕಡೆ ಪಾಟೋಲ್ಸ್ ಇದ್ದಿದ್ದೆ. ಆದರೆ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಲೆಕ್ಕ ಹಾಕೋ 2000 ಚಿಲ್ಲರೆ ಪಾಟೋಲ್ಸ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿನ ಬೆಂಗಳೂರು ನಗರದಲ್ಲಿ ಕೊಟ್ಟಿದ್ರು. ಹಿಂದೆ ಎಲ್ಲ ಹೇಳಿದ್ದೆ, ಒಂದು ಹೊಸ ಸಿಸ್ಟಮ್ ಅದನ್ನು ಪಾಟೋಲ್ನ ಮುಚ್ಚಲಿಕ್ಕೆ ಅವ್ರಿಗೆಲ್ಲ ನಾವೆಲ್ಲ ತೋರಿಸಿದ್ದು. ಸೊ ಅವ್ರು ಯಾರು ಸರಿಯಾಗಿ ನನಗೆ ಸಮಾಧಾನಕರವಾದಂಥ ಉತ್ತರ ನನಗೆ ಸಿಕ್ಕಿರಲಿಲ್ಲ, ಕೆಲಸ ಮಾಡೋದು ಸಿಕ್ಕಿರಲಿಲ್ಲ. ಅದಕ್ಕೆ ಕೂಡಲೇ ಅವ್ರಿಗೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಹೇಳೋಗಿದ್ದೆ, 15 ದಿನದಲ್ಲಿ ಎಲ್ಲ ಪಾಟೋಲ್ ಮುಚ್ಚಬೇಕು. ಕಮಿಷನರಿಂದ ಹಿಡಿದು ಜಾಯಿಂಟ್ ಕಮಿಷನರು, ಝೋನಲ್ ಕಮಿಷನರು, ಎಕ್ಸಿಕ್ಯೂಟಿವ್ ಚೀಫ್ ಇಂಜಿನಿಯರ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ 400 ಜನನು ರೋಡಲ್ಲಿರಬೇಕು ಅಂತ ಹೇಳಿದೆ. ಪ್ರತಿದಿನ ಎಷ್ಟೆಷ್ಟು ಪಾಟೋಲ್ನ ಮುಚ್ಚಿರಿ, ಎಷ್ಟು ಅದಕ್ಕೆಲ್ಲ ಕೂಡ ಇದ್ದು ನನಗೆ ವಿಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ. ಸೊ ಎಲ್ಲರೂ ನನಗೆ ಪೋಸ್ಟ್ ಮಾಡಿದ್ದಾರೆ. ಎಲ್ಲ ನನ್ನ ಫೋನಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ, ಕಂಪ್ಲೀಟ್ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತಾ. 14,307 ಗುಂಡಿಗಳನ್ನು ಮುಚ್ಚಿದ್ದಾರೆ. ಸೊ ಮೀಡಿಯಾವರು ನೀವು ಕೂಡ ಎಲ್ಲ ತೋರಿಸಿದ್ದೀರಿ, ಪೇಪರ್ಲೆಲ್ಲ ಬಂದಿದೆ, ಸಮಾಧಾನಕರವಾಗಿ ಕಾಣ್ತಾ ಇದೆ. ಆದ್ರೆ ಇನ್ನೂ ನಾನು ನೋಡಬೇಕು ಒಂದ್ಸತಿ, ಏನು ಬೇಕಾಬಿಟ್ಟಿ ಮಾಡಿದಾರಾ, ಸುಮ್ಮನೆ ಮುಚ್ಚಿಬಿಟ್ಟಿದಾರಾ, ಏನು ಎತ್ತ ಅಂತ. ಸ್ವಲ್ಪ ಮಳೆನೂ ಸ್ವಲ್ಪ ಅಡಚಣೆ ಇದೆ. ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ. ಆದರೂ ನಾನು ಈಗ 14,000 ಗುಂಡಿ, ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ದಾಖಲೆ ಸೃಷ್ಟಿ ಮಾಡಿದೆ. ಬಟ್ ಅಂದರೂ ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ, ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದರೆ DK ಶಿವಕುಮಾರ್ ಹೊರಟಿದ್ದಾರೆ. ತಮ್ಮ ಸದಾಶಿವನಗರದ ನಿವಾಸದಿಂದ ಮೇಕ್ರಿ ಸರ್ಕಲ್ ಕಡೆಗೆ ಈಗ ಹೊರಟಿದ್ದಾರೆ. ಈ ಮುಖಾಂತರ ಹಲವಾರು ಕಡೆ ಬೆಂಗಳೂರಿನ ಹಲವಾರು ರಸ್ತೆಗಳಲ್ಲಿ ಇವತ್ತು DK ಶಿವಕುಮಾರ್ ಸಂಚರಿಸಲಿದ್ದಾರೆ. ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಒಂದು ವರದಿಯನ್ನು ಕೂಡ DK ಶಿವಕುಮಾರ್ಗೆ ಕೊಟ್ಟಿರುವಂಥದ್ದು. ಅಂದರೆ ಯಾವೆಲ್ಲ ರಸ್ತೆಗಳಲ್ಲಿ ಕಾಮಗಾರಿ ಆಗಿದೆ, ಎಷ್ಟು ಗುಂಡಿಗಳಿತ್ತು, ಎಷ್ಟು ಗುಂಡಿಗಳನ್ನು ಮುಚ್ಚಲಾಗಿದೆ, ರಸ್ತೆ ಯಾವ ರೀತಿಯಾಗಿ ಮೊದಲಿತ್ತು,
ಈಗ ಕಾಮಗಾರಿ ಆದ ನಂತರ ರಸ್ತೆಗಳು ಯಾವ ರೀತಿಯಾಗಿದ್ದಾವೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ಗೆ ಬಿಬಿಎಂಪಿ ಅಧಿಕಾರಿಗಳು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಅಂದರೆ ಅವರು ಬುಕ್ ಏನೇ ಕೊಡ್ಬೋದು, ವರದಿ ಏನೇ ಕೊಡ್ಬೋದು, ಆದರೆ ನಾನು ಖುದ್ದಾಗಿ ಹೋಗಿ ನೋಡ್ತೀನಿ, ಅವ್ರು ಕೊಟ್ಟಿರುವಂಥ ವರದಿ ಎಷ್ಟರ ಮಟ್ಟಿಗೆ ಸ್ಯಾಟಿಸ್ಫೈ ಆಗುತ್ತೆ, ನನಗೆ ಸಮಾಧಾನ ತರುತ್ತಾ ಅನ್ನೋದನ್ನು ಖುದ್ದಾಗಿ ಹೋಗಿ ನೋಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗಾಗಲೇ ಹೊರಟಿದ್ದಾರೆ. ಸದಾಶಿವನಗರದ ನಿವಾಸದಿಂದ ಮೇಕ್ರಿ ಸರ್ಕಲ್ ಹಾಗೂ ಜಯಮಹಲ್ ರಸ್ತೆ, ಕ್ವೀನ್ಸ್ ರಸ್ತೆಯಲ್ಲಿ ಗುಂಡಿ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಇದಾದ ನಂತರ ಬೆಂಗಳೂರಿನ ಹಲವಾರು ರಸ್ತೆಗಳಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಸಂಚರಿಸಲಿದ್ದಾರೆ. ಯಾವ ರೀತಿಯಾಗಿಲ್ಲ ಕಾಮಗಾರಿ ಆಗಿದೆ ಅನ್ನೋದನ್ನ ಖುದ್ದಾಗಿ ಪರಿಶೀಲನೆ ನಡೆಸಲಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿನ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಬೆಂಗಳೂರಿನ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಗುಂಡಿ ಇದೆ, ಗುಂಡಿಗಳಿಂದ ಆಗ್ತಾ ಇರುವಂತಹ ಅವಾಂತರಗಳು, ಟ್ರಾಫಿಕ್ ಸಮಸ್ಯೆ ಇರಬಹುದು, ಜೊತೆಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ಗುಂಡಿಗಳಲ್ಲಿ ನೀರು ನಿಂತ್ಕೊಂಡು ಎಷ್ಟು ಮಟ್ಟಿಗೆ ಅಪಘಾತಗಳಾಗ್ತಾ ಇತ್ತು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿನ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರಿಂದಾಗಿ ಡಿ ಕೆ ಶಿವಕುಮಾರ್ ಬಿಬಿಎಂಪಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಏನಾಗ್ತಾ ಇದೆ, ಯಾಕೆ ರಸ್ತೆಯ ಗುಂಡಿಗಳನ್ನು ಮುಚ್ಚಿಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೆಂಗಳೂರಿನ ಎಲ್ಲ ರಸ್ತೆಗಳ ಗುಂಡಿಗಳನ್ನು ಮುಚ್ಚಲಾಗಿರುವಂಥದ್ದು. ವರದಿಯನ್ನು ಕೂಡ ಡಿ ಕೆ ಶಿವಕುಮಾರ್ಗೆ ನೀಡಲಾಗಿದೆ. ಅದರಿಂದಾಗಿ ಇವತ್ತು ಖುದ್ದಾಗಿ ಡಿ ಕೆ ಶಿವಕುಮಾರ್ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ರಸ್ತೆಗೆ ಇಳಿದು ಡಿ ಕೆ ಶಿವಕುಮಾರ್ ಕಾಮಗಾರಿ ಯಾವ ರೀತಿಯಾಗಿ ಆಗಿದೆ ಅಂತ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ತಮ್ಮ ನಿವಾಸದಿಂದ ಹೊರಟಿರುವಂತಹ ಡಿ ಕೆ ಶಿವಕುಮಾರ್ ಮೇಕ್ರಿ ಸರ್ಕಲ್ ಕಡೆಗೆ ಹೋಗ್ತಾ ಇದ್ದಾರೆ. ಸದಾಶಿವನಗರದಲ್ಲಿರುವಂತಹ ತಮ್ಮ ನಿವಾಸದಿಂದ ಹೊರಟಿರುವಂತಹ ಡಿ ಕೆ ಶಿವಕುಮಾರ್ ಅದಾದ ನಂತರ ಜಯಮಹಲ್ ರಸ್ತೆ, ಕ್ವೀನ್ಸ್ ರಸ್ತೆಯಲ್ಲಿ ಗುಂಡಿ ಪರಿಶೀಲನೆ ಮಾಡಲಾಗುತ್ತೆ. ಅದಾದ ನಂತರ MG ರಸ್ತೆ, ಟ್ರಿನಿಟಿ ವೃತ್ತ, ಬಳಿಕ ಓಲ್ಡ್ ಮದ್ರಾಸ್ ರಸ್ತೆಯಿಂದ ಭಿನ್ನಮಂಗಲ ಜಂಕ್ಷನ್, ಇಂದಿರಾನಗರದಿಂದ ದೊಮ್ಮಲೂರು ಫ್ಲೈಓವರ್ ಜಂಕ್ಷನ್, ಬಳಿಕ ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿ ಗುಂಡಿ ಪರಿಶೀಲನೆ ಮಾಡಲಿದ್ದಾರೆ. ಇವೆಲ್ಲವೂ ಕೂಡ ಗಮನಿಸಬೇಕಾಗಿರುವಂಥದ್ದು ಪ್ರತಿಷ್ಠಿತ ರಸ್ತೆಗಳು, ಬೆಂಗಳೂರಿನ ಪ್ರಮುಖ ಏರಿಯಾಗಳು, ಪ್ರತಿಷ್ಠಿತ ರಸ್ತೆಗಳು. ಇಂತಹ ರಸ್ತೆಗಳಲ್ಲೇನೆ ಹಲವಾರು ಕಡೆ ಗುಂಡಿಗಳಿದ್ದಂಥದ್ದು, ರಸ್ತೆ ಕಿತ್ತು ಹೋಗಿರುವಂಥದ್ದು, ಈ ರೀತಿಯಾಗೆಲ್ಲ ಸಾಕಷ್ಟು ಸಮಸ್ಯೆಗಳಿತ್ತು. ಅದರಿಂದಾಗಿ ಇವೆಲ್ಲವನ್ನು ಕೂಡ ಸರಿಪಡಿಸಬೇಕು ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಡೆಡ್ಲೈನ್ ಅನ್ನು ನೀಡಲಾಗಿತ್ತು. ಇದೇ ತಿಂಗಳು 2ನೇ ತಾರೀಕು ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದಂತಹ ಡಿ ಕೆ ಶಿವಕುಮಾರ್ 15 ದಿನಗಳ ಕಾಲಾವಕಾಶವನ್ನು ನೀಡಿದರು. ಅಂದರೆ ಈ ಡೆಡ್ಲೈನ್ ಈಗಾಗಲೇ 2ನೇ ಬಾರಿ ಕೊಟ್ಟಿದ್ದಂಥದ್ದು. ಇದಕ್ಕೆ ಮುಂಚೆ ಕೂಡ ಡಿ ಕೆ ಶಿವಕುಮಾರ್ ಡೆಡ್ಲೈನನ್ನು ಕೊಟ್ಟಿದ್ದು. ಆದರೆ ಬೆಂಗಳೂರು ನಗರದಾದ್ಯಂತ ಇರುವಂಥ ರಸ್ತೆಗಳಿದ್ದಾವೆ, ಅದರಲ್ಲೂ ಕೂಡ ಪ್ರಮುಖ ರಸ್ತೆಗಳು, ಪ್ರತಿಷ್ಠಿತ ರಸ್ತೆಗಳು, ಅಲ್ಲಿ ಹೆಚ್ಚಿನ ಮಟ್ಟಿಗೆ ಗುಂಡಿಗಳಿದ್ದ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಡೆಡ್ಲೈನ್ ಏನಿತ್ತು, ಖುದ್ದಾಗಿ CM ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯನ್ನು ನೀಡಿದರು. ಬಟ್ ಅವರು ಕೊಟ್ಟಂತಹ ಡೆಡ್ಲೈನಲ್ಲಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಅದರಿಂದಾಗಿ ಮತ್ತೊಂದು ಡೆಡ್ಲೈನನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದರು. ಆ ಡೆಡ್ಲೈನ್ ಕೂಡ ಈಗಾಗಲೇ ಅಂತ್ಯವಾಗಿರುವಂಥದ್ದು. ಅದರಿಂದಾಗಿ ಕಾಮಗಾರಿ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಖುದ್ದಾಗಿ ಡಿ ಕೆ ಶಿವಕುಮಾರ್ ರಸ್ತೆಗೆ ಇಳಿದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಸದಾಶಿವನಗರದ ತಮ್ಮ ನಿವಾಸದಿಂದ ಹೊರಟಿರುವಂತಹ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಹಲವಾರು ರಸ್ತೆಗಳಲ್ಲಿ ಪರಿಶೀಲನೆ ಮಾಡಲಿದ್ದಾರೆ. ಗುಂಡಿಗಳು ಮುಚ್ಚಿದ್ದಾವ ಏನು, ಇದ್ರ ಜೊತೆಗೆ ಅಂದರೆ ಬಿಬಿಎಂಪಿ ಅಧಿಕಾರಿಗಳು ಕೊಟ್ಟಿರುವಂಥ ವರದಿ ಏನಿದೆ, ಆ ಒಂದು ವರದಿಯನ್ನು ಕೂಡ ಡಿ ಕೆ ಶಿವಕುಮಾರ್ ತಮ್ಮ ಬಳಿನೇ ಇಟ್ಕೊಂಡಿರುವಂಥದ್ದು. ಆ ವರದಿಯನ್ನು ಇಟ್ಕೊಂಡೇ ಈ ಒಂದು ಪರಿಶೀಲನೆಯನ್ನು ಮಾಡಲಿದ್ದಾರೆ. ಬೆಂಗಳೂರನ್ನ ರೌಂಡ್ಸ್ ಹಾಕಲಿದ್ದಾರೆ. ಯಾವ್ಯಾವ ರಸ್ತೆಗಳು ಮೊದಲು ಹೇಗಿತ್ತು, ಈಗ ಹೇಗಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಲಿದ್ದಾರೆ. ಮೊದಲು ಯಾವ್ಯಾವ ರಸ್ತೆಗಳಲ್ಲಿ ಗುಂಡಿ ಇತ್ತು, ಅದನ್ನ ಎಷ್ಟರ ಮಟ್ಟಿಗೆ ಆ ಗುಂಡಿಗಳನ್ನು ಮುಚ್ಚಲಾಗಿದೆ, ಈ ರೀತಿಯಾಗಿ ಎಲ್ಲ ರಸ್ತೆಗಳಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಸದಾಶಿವನಗರದ ತಮ್ಮ ನಿವಾಸದಿಂದ ಮೇಕ್ರಿ ಸರ್ಕಲ್ ಕಡೆಗೆ ಹೊರಟಿದ್ದಾರೆ. ಅದಾದ ನಂತರ ಜಯಮಹಲ್ ರಸ್ತೆ, ಕ್ವೀನ್ಸ್ ರಸ್ತೆಯಲ್ಲಿ ಗುಂಡಿ ಪರಿಶೀಲನೆ ಮಾಡಲಾಗುತ್ತೆ. ಹಾಗೆ MG ರಸ್ತೆ, ಟ್ರಿನಿಟಿ ವೃತ್ತ, ಈ ರಸ್ತೆಯಲ್ಲಿ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಬಳಿಕ ಓಲ್ಡ್ ಮದ್ರಾಸ್ ರಸ್ತೆಯಿಂದ ಭಿನ್ನಮಂಗಲ ಜಂಕ್ಷನ್ಗೆ ಹೋಗಲಿದ್ದಾರೆ. ಹಾಗೆ ಇಂದಿರಾನಗರದಿಂದ ದೊಮ್ಮಲೂರು ಫ್ಲೈಓವರ್ ಜಂಕ್ಷನ್ ರಸ್ತೆಗಳು ಕೂಡ ಹೋಗಲಿದ್ದಾರೆ. ಬಳಿಕ ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿ ಗುಂಡಿ ಪರಿಶೀಲನೆ ಮಾಡಲಾಗುತ್ತೆ. ಅದಾದ ನಂತರ ಮದರ್ ತೆರೇಸಾ ರಸ್ತೆವರೆಗೂ ಗುಂಡಿ ಪರಿಶೀಲನೆ ಮಾಡಲಾಗುತ್ತೆ. ಗುಂಡಿಗಳ ಬಗ್ಗೆ ಪರಿಶೀಲನೆ ನಡೆಸುವ ಡಿ ಕೆ ಶಿವಕುಮಾರ್. ಹಾಗೆ ರಿಚ್ಮಂಡ್ ರಸ್ತೆಯಿಂದ ರಿಚ್ಮಂಡ್ ಫ್ಲೈಓವರ್ವರೆಗೆ ಪರಿಶೀಲನೆ ಮಾಡಲಿದ್ದಾರೆ. KH ರಸ್ತೆಯಿಂದ ಮರಿಗೌಡ ರಸ್ತೆವರೆಗೆ ಪರಿಶೀಲನೆ ಮಾಡಲಿದ್ದಾರೆ. ಮಾರೇನಹಳ್ಳಿ ಮೇನ್ ರೋಡ್ನಿಂದ ಬನಶಂಕರಿ ಸರ್ಕಲ್ವರೆಗೂ ಕೂಡ ಅಲ್ಲಿ ಯಾವ ರೀತಿಯ ಕಾಮಗಾರಿ ಆಗಿದೆ ಅನ್ನೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಪರಿಶೀಲನೆಯನ್ನು ಮಾಡಲಿದ್ದಾರೆ.
ಹಾಗೆ ಸಾರಕ್ಕಿ ಜಂಕ್ಷನ್ನಿಂದ PES ಕಾಲೇಜು ಫ್ಲೈಓವರ್ ಬಳಿಕ ಮೈಸೂರು ರೋಡ್ ವಿಜಯನಗರ ರಸ್ತೆಯಲ್ಲಿ ಪರಿಶೀಲನೆ ಮಾಡಲಿದ್ದಾರೆ. ಆನಂತರ ಮಾಗಡಿ ರಸ್ತೆ ಟೋಲ್ಗೇಟ್ ಜಂಕ್ಷನ್ನಿಂದ ರಾಜ್ಕುಮಾರ್ ರಸ್ತೆ ವಾಟಾಳ್ ನಾಗರಾಜ್ ರಸ್ತೆಯಲ್ಲಿ ಪರಿಶೀಲನೆ ಮಾಡಲಿದ್ದಾರೆ. ಆನಂದರಾವ್ ಸರ್ಕಲ್, ರೇಸ್ ಕೋರ್ಸ್, ಬಳ್ಳಾರಿ ರೋಡ್, ಶಿವಾನಂದ ಸರ್ಕಲ್ ರಸ್ತೆವರೆಗೂ ಕೂಡ ಗುಂಡಿ ಮುಚ್ಚಿರುವಂತಹ ಒಂದು ಕಾಮಗಾರಿ ಏನಾಗಿದೆ ಇದೆಲ್ಲದರ ಪರಿಶೀಲನೆಯನ್ನು ಮಾಡಲಿದ್ದಾರೆ. ಬೆಂಗಳೂರಿನ ಹಲವಾರು ಪ್ರತಿಷ್ಠಿತ ರಸ್ತೆಗಳಿದ್ದಾವೆ, ಅದರಲ್ಲೂ ಕೂಡ ಪ್ರಮುಖ ರಸ್ತೆಗಳಿದು. ಪ್ರಮುಖ ರಸ್ತೆಗಳಲ್ಲಿನೇ ಸಾಕಷ್ಟು ಅಧ್ವಾನ ಆಗಿತ್ತು, ರಸ್ತೆಗಳು ಗುಂಡಿಗಳಿದ್ವು, ಅದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಹಲವಾರು ಕಡೆ ಗುಂಡಿಗಳು ಇದ್ದಂತಹ ಕಡೆ ಸವಾರರು ಅಲ್ಲಿ ಬಿದ್ದಂಥ ಉದಾಹರಣೆಗಳು ಕೂಡ ಇದೆ. ಪ್ರೋಟೋಕಾಲ್ ಫಾಲೋ ಮಾಡಿ ದಯವಿಟ್ಟು. ಸ್ವಲ್ಪ ಸೈಡ್ ಸರಿ ನೋಡಿ ಬಿಡಿ ಜಾಗ ಬಿಡ್ರಿ ಜಾಗ ಬಿಡಿ ಹಿಂದೆ ಬರ್ತಾರೆ ಬನ್ನಿ ಅವ್ರು ರೋಡ್ ನೋಡಕ್ ಬಂದಿರೋದು. ಸ್ವಲ್ಪ ಸೈಡ್ ಬಿಟ್ಬಿಡಿ ಸೆಂಟರ್. शिवकुमार जी के बोलो, कांग्रेस पार्टी के बोलो, श्री DK शिवकुमार जी के बोलो कांग्रेस पार्टी की, बोलो कांग्रेस पार्टी की, बोलो DK शिवकुमार जी की, बोलो रिजवान अर्शद की, बोलो रिजवान अर्शद की. साइलेंट ಆಗಿರಿ. ವೈಡ್ ಇಂದ ತಗೊಳ್ರಿ, ಎಲ್ಲ ವೈಡ್ ಇಂದ ಹಿಂದೆ ಬರ. அப்படி அப்படி ஏன்
ಸ್ವಲ್ಪ ಹಿಂದೆ ಬನ್ನಿ, ಮೊಬೈಲ್ ತಗೊಂಡು. ಸುಮ್ಮನೆ ಹಾಕ್ಬಿಟ್ಟಿದ್ದೀರ ಮಾಡಬೇಕು ಅಂತ ಮಾಡಿರೋದು.